ಶಿಥಿಲಾವಸ್ಥೆಯಲ್ಲಿವೆ ಹಳೆ ಬಸ್ ನಿಲ್ದಾಣದ ಎದುರಿನ ಕಾಂಪ್ಲೆಕ್ಸ್ಗಳು. ಕಣ್ಮುಚ್ಚಿ ಕುಳಿತಿದೆ ತಾಲೂಕಾಡಳಿತ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಎದುರಿನ ತಾಲೂಕಾ ಪಂಚಾಯತ್ ಮಳಿಗೆಗಳು ಶಿಥಿಲಾವಸ್ಥೆಯಲ್ಲಿದ್ದರೂ ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಕಂಡು ಕಾಣದ ಹಾಗೆ ವರ್ತಿಸುತ್ತಿದ್ದಾರೆ. ಹೌದು, ರಾಮದುರ್ಗ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಎದುರಿನ ತಾಲೂಕಾ ಪಂಚಾಯತ್ ಮಳಿಗೆಗಳನ್ನು ಕಟ್ಟಿಸಿ ಸುಮಾರು 30-40 ವರ್ಷಗಳ ಮೇಲ್ಪಟ್ಟು ಆಗಿರುತ್ತದೆ. ಸದ್ಯ ಅವುಗಳ ಸ್ಥಿತಿ ದುಸ್ತರವಾಗಿ ಮೇಲ್ಛಾವಣಿ ಮತ್ತು ಗೋಡೆಗಳ ಸಿಮೆಂಟ್ ಆಗಾಗ ಕಿತ್ತು ಬೀಳುತ್ತಿರುತ್ತದೆ. ಸದರಿ ಮಳಿಗೆಗಳ ಗೋಡೆ ಕುಸಿದು ಸಾರ್ವಜನಿಕರ ಮೇಲೆ ಬಿದ್ದು ಅಹಿತಕರ ಘಟನೆ ನಡೆದರೆ ಅದಕ್ಕೆ ಹೊಣೆ ಯಾರು? ಮಳಿಗೆಗಳ ಹಿಂಭಾಗದಲ್ಲಿಯೇ 6-7 ಸರ್ಕಾರಿ ಶಾಲೆಗಳಿವೆ. ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆಯಾದರೆ ಅದಕ್ಕೆ ಯಾರು ಜವಾಬ್ದಾರರು? ತಾಲೂಕಾ ಪಂಚಾಯತ್ ಅಧಿಕಾರಿಗಳು 2023ರಲ್ಲೇ ಸದರಿ ಮಳಿಗೆಗಳನ್ನು ಪುನರ್ ನಿರ್ಮಾಣ ಮಾಡುವ ಉದ್ದೇಶದಿಂದ ಮಳಿಗೆಗಳನ್ನು ಖಾಲಿ ಮಾಡುವಂತೆ ನೋಟಿಸ್ಗಳನ್ನು ನೀಡಿ ಈಗ 3 ವರ್ಷಗಳೇ ಕಳೆದರೂ ಕೂಡ ಅಧಿಕಾರಿಗಳು ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರಿಗೆ ಈ ವಿಷಯದ ಬಗ್ಗೆ ಕೂಡ ಮಾಹಿತಿ ಇದೆ, ಆದರೂ ಈ ಕಡೆ ಗಮನ ಹರಿಸಿಲ್ಲ. ಈ ಕುರಿತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಅವರಿಗೆ ಕೇಳಿದಾಗ, ಪಟ್ಟಣದ ಹಳೆ ಬಸ್ ನಿಲ್ದಾಣದ ಎದುರಿನ ಮಳಿಗೆಗಳ ಟೆಂಡರ್ ಕರೆಯಲು ಕಳೆದ ವರ್ಷವೇ ನಾವು ಠರಾವನ್ನ ಪಾಸ್ ಮಾಡಿ ಜಿಲ್ಲಾ ಪಂಚಾಯಿತಿಗೆ ಪೂರ್ವಾನುಮತಿಯನ್ನು ಕೇಳಿದ್ದೇವೆ. ಒಳ ಮೀಸಲಾತಿ ಹಂಚಿಕೆ ಕಾರಣ ಈ ಪ್ರಕ್ರಿಯೆ ವಿಳಂಬವಾಗಿದೆ. ಶೀಘ್ರದಲ್ಲೇ ಜಿಲ್ಲಾ ಪಂಚಾಯಿತಿಯಿಂದ ನಮಗೆ ಪೂರ್ವಾನುಮತಿ ಸಿಗಲಿದೆ. ನಮಗೆ ಅನುಮತಿ ಸಿಕ್ಕ ತಕ್ಷಣವೇ ಟೆಂಡರ್ ಕರೆದು ಕಾಮಗಾರಿಗೆ ಚಾಲನೆ ಕೊಡುತ್ತೇವೆ ಎಂದು ಹೇಳಿ ಜಾರಿಗೊಳ್ಳುವ ಪ್ರಯತ್ನ ಮಾಡಿದರು. ಒಟ್ಟಿನಲ್ಲಿ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿರುವ ಈ ಮಳಿಗೆಗಳನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯುವ ಮೊದಲೇ ಪುನರ್ ನಿರ್ಮಾಣ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ವರದಿ ಆಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಹಳೆ ಬಸ್ ನಿಲ್ದಾಣ ಎದುರುಗಡೆ ಕಾಂಪ್ಲೆಕ್ಸ್ ಅದಾವೆ, ಇನ್ನೂ ಆದರೂ ಯಾವುದು ಕ್ರಮ ಜರುಗಿಸಿಲ್ತಾವು. ಹಳೆ ಬಸ್ ನಿಲ್ದಾಣದಲ್ಲಿ ಏನು ಕಾಂಪ್ಲೆಕ್ಸ್ ಇದ್ರು ಅದರ ಟೆಂಡರ್ ಕರೀಲಿಕ್ಕೆ ನಾವು ಈಗಾಗಲೇ 1 ವರ್ಷ ಹಿಂದೆ ಟರಾವ್ ಮಾಡಿದ್ದೀವಿ. ಟರಾವ್ ಮಾಡಿ ಅದನ್ನು ಜಡಿಪಿಯಿಂದ ಪೂರ್ವಾನುಮತಿ ತೊಗೊಳ್ಬೇಕು. ಪೂರ್ವಾನುಮತಿಗೆ ನಾವು ಲೆಟರ್ ಬರೆದಿದ್ದೀವಿ. 2-3 ಸಲ ಫಾಲೋ ಅಪ್ ಮಾಡಿದ್ದೀನಿ. ಈಗ ನಿನ್ನೆ ಕೂಡ ಖುದ್ದಾಗಿ ನಾನು ಸಂಬಂಧಪಟ್ಟಂಥ ಆಫೀಸರ್ಸ್ ಭೇಟಿಯಾಗಿದ್ದೀನಿ. ಅಲ್ಲಿ ಒಂದಿಷ್ಟು ಅವ್ರ ಕನ್ಫ್ಯೂಷನ್ಸ್ ಇದ್ದು ಮೀಸಲಾತಿ ಬಗ್ಗೆ, ಇದನ್ನು SC/ST ಮೀಸಲಾತಿ ಕೊಡಬೇಕೋ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಆ್ಯಕ್ಟ್ನ ಕ್ಲಿಯರ್ ಆಗಿ ಗೈಡ್ಲೈನ್ಸ್ ಇಲ್ಲದಕ್ಕೆ ಕನ್ಫ್ಯೂಷನ್ಸ್ ಇದ್ದು ಈಗ ಅವ್ರು ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೇ ಬಿ ಈ ವಾರದಲ್ಲಿ ಅವ್ರು ನಿಮಗೆ ಆರ್ಡರ್ ಮಾಡ್ತಾರೆ, ಪೂರ್ವಾನುಮತಿ ಕೊಡ್ತಾರೆ. ಪೂರ್ವಾನುಮತಿ ಕೊಟ್ಟ ನಂತರ ಟೆಂಡರ್ ಸ್ಟಾರ್ಟ್ ಆಗುತ್ತೆ. ಭಯಂಕರ ಲುಕ್ಷಣ ಆಗ್ತದೆ ಸರ್ ಡಿಪಾರ್ಟ್ಮೆಂಟ್. ಹೌದು ರೀ, ಅದನ್ನು ಮನಗಂಡ ನಾವು ಈಗ ಮಾಡಿದ್ವಿ ಅಂದರೆ ಜಡಿಪಿಗೆ ನಾವು ಈಗಾಗಲೇ ಲೆಟರ್ ಬರೆದು ಪೂರ್ವಾನುಮತಿಗೆ ಕೇಳ್ಕೊಂಡಿದ್ವಿ. ಆ ಕನ್ಫ್ಯೂಷನ್ಸ್ ಇದ್ದ ಸಂಬಂಧ ನಮ್ಗೆ ಕ್ಲಿಯರ್ ಆಗಿಲ್ಲ. SC/ST ರಿಸರ್ವೇಷನ್ ಕೊಡಬೇಕೋ ಕೊಡಬಾರ್ದು ಅನ್ನೋ ಕನ್ಫ್ಯೂಷನ್ ಸಂಬಂಧ ಕ್ಲಿಯರ್ ಆಗಲಾರ್ದಕ್ಕೆ ನಾವು ಏನು ಮಾಡಿದ್ವಿ ಡಿಲೇ ಆಗಿದೆ.